ಉದ್ಘಾಟನೆಗೆ ಚಾಲನೆಯನ್ನು ನೀಡೋಣ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಆರ್ ಆಂಜನೇಯ ರೆಡ್ಡಿ ಸರ್ ಅವರು ಶಾಶ್ವತ ನೀರಾವರಿ ಹೋರಾಟಗಾರರು. ಸುಮಾರು 2-3 ದಶಕಗಳಿಂದಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಶಾಶ್ವತ ನೀರಾವರಿ ಹೋರಾಟದಲ್ಲಿ ಅಗ್ರಗಣ್ಯರಾಗಿ ನಿಂತು ಹಲವಾರು ಹೋರಾಟಗಳನ್ನು ರೂಪಿಸಿ ಅದರಿಂದ ಹೆಚ್ಚಿನ ಒಂದು ಪ್ರತಿಫಲವನ್ನು ದೊರೆಯುವಂತೆ ಮಾಡ್ತಕ್ಕಂಥ ಒಂದು ಶ್ರಮಿಸ್ತಾ ಇರತಕ್ಕಂಥ ಶ್ರೀಯುತ ಆಂಜನೇಯ ರೆಡ್ಡಿ ಸರ್ ಅವರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತೇಳಿ ಇವರಲ್ಲಿ ಸವಿನಯ ಕೋರಿಕೆ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ, ಪೋಷಕರೇ, ಅಧ್ಯಾಪಕರೇ, ಈ ಉಸಿರಿಗಾಗಿ ಹಸಿರು ಕಾರ್ಯಕ್ರಮದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಯವರೆಗೂ ನಿಮಗೆ ಅತ್ಯುತ್ತಮವಾದಂಥ ಸಲಹೆಗಳನ್ನು, ಕರ್ತವ್ಯಗಳನ್ನು ನೆನಪು ಮಾಡ್ತಾ ಹಲವಾರು ವಿಚಾರಗಳನ್ನು ಮನಮುಟ್ಟುವಂತೆ ಹೇಳಿದಂಥ ರವಿ ಸರ್ ಅವರೇ, ಲೋಕನಾಥ್ ಸರ್ ಅವರೇ ಹಾಗೂ ನನ್ನ ಪ್ರೀತಿಯ ಕಿಶೋರ್ ಸರ್ ಅವರೇ, ಉಸಿರಿಗಾಗಿ ಹಸಿರು ತಂಡದ ಎಲ್ಲ ತಂಡದ ಸಹೋದರರೇ, ಸಹೋದರಿಯರೇ, ಈಗಾಗಲೇ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಗಣ್ಯರು ಮುಂದೆ ಇಟ್ಟಿದ್ದಾರೆ, ನಿಮ್ಮನ್ನೆಲ್ಲ ಎಜುಕೇಟ್ ಮಾಡಿದ್ದಾರೆ. ನಾನು ಒಂದು 2-3 ವಿಚಾರಗಳನ್ನು, 2 ಗ್ಲೋಬಲಿ, 1-2 ಲೋಕಲಿ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮಕ್ಕಳೇ, ಈಗಾಗಲೇ ಮಕ್ಕಳು ಹೇಗೆ ನಡ್ಕೋಬೇಕು, ಹೇಗೆ ಮರಗಳನ್ನು ನೆಡಬಹುದು, ಈ ಮರಗಳನ್ನು ಉಳಿಸ್ಬೋದು ಅಥವಾ ನಮ್ಮ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲರೂ ತಿಳಿಸಿದರು. ಯಾಕೆ ಉಸಿರಿಗಾಗಿ ಹಸಿರು ಮರಗಳನ್ನು ನೆಡುವಂಥ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ಮಾಡ್ತು ಅಂತ ಹೇಳೋದಾದರೆ, ನಿಮಗೆ ಗೊತ್ತಿರಲಿ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಇವತ್ತು ಮರಗಳ ಸಂಖ್ಯೆ ಎಷ್ಟಿದೆ, ಒಬ್ಬ ಮನುಷ್ಯ ಸರಾಸರಿ ಮರಗಳನ್ನು ಎಷ್ಟು ಇಟ್ಟಿದ್ದಾರೆ ಬೇರೆ ದೇಶಗಳು ಅಂತ ನೋಡಿದ್ರೆ ನಿಮಗೊಂದು ಸಂಖ್ಯೆಯನ್ನು ಹೇಳ್ತೀನಿ. ದಯಮಾಡಿ ಇದನ್ನು ನೀವು ನಿಮ್ಮ ನಾಲೆಡ್ಜ್ಗಾಗಿ ಇಟ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಒಬ್ಬ ಮನುಷ್ಯನಿಗೆ ಸರಾಸರಿ 3266 ಮರಗಳಿದ್ದಾವೆ. ಎಷ್ಟಿದ್ದಾವೆ ಮಕ್ಕಳೇ? ಅದೇ ನಾವು ಗ್ರೀನ್ಲ್ಯಾಂಡ್ ಅನ್ನುವಂಥ ದೇಶಕ್ಕೆ ಬಂದರೆ 4904 ಮರಗಳಿದ್ದಾವೆ ಒಬ್ಬ ಮನುಷ್ಯನಿಗೆ. ಹಾಗೆಯೇ ಕೆನಡಾಗೆ ಬಂದರೆ 10163 ಮರಗಳಿದ್ದಾವೆ. ಇನ್ನು ಹಾಗೆಯೇ ಮುಂದುವರೆದು ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ, ಅಲ್ಲಿ ನೋಡಿದ್ರೆ 699 ಮರಗಳಿದ್ದಾವೆ. ಹಾಗೆ ಫ್ರಾನ್ಸ್ಗೆ ಬಂದರೆ 203, ಇಥಿಯೋಪಿಯಾಗೆ ಬಂದರೆ 143, ಚೈನಾಗೆ ಬಂದರೆ 130, UK ಬಂದರೆ 47, ನಮ್ಮ ಭಾರತಕ್ಕೆ ಬಂದರೆ ಎಷ್ಟಿದ್ದಾವೆ? 28 ಮರಗಳಿದ್ದಾವೆ. ಎಷ್ಟು ಅಂದರೆ ಆಸ್ಟ್ರೇಲಿಯಾಗೂ ನಮಗೆ ಎಷ್ಟು ವ್ಯತ್ಯಾಸ ಇರ್ಬೋದು ಅಂತ ತಿಳ್ಕೊಂಡಿದ್ದೀರಿ? 3266 ಮರಗಳು ಅಲ್ಲಿ, 28 ಮರಗಳು ಭಾರತದಲ್ಲಿ. ನಾವು ಎಲ್ಲಿದ್ದೀವಿ ಅನ್ನೋವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಪ್ರಪಂಚದಾದ್ಯಂತ ಸರಾಸರಿ ಒಬ್ಬ ಮನುಷ್ಯನಿಗೆ ಇರುವ ಸಂಖ್ಯೆಯನ್ನು ನೋಡಿದ್ರೆ ಅದು 422, ಆದರೆ ನಾವಿರೋದು 28ರಲ್ಲಿದ್ದೀವಿ. ಹಾಗಾಗಿನೇ ಇಷ್ಟೊತ್ತು ಹೇಳಿದಂಥ ಎಲ್ಲ ಗಣ್ಯರು ಏನು ಉಸಿರಿಗಾಗಿ ಹಸಿರು ತಂಡ ಈಗಾಗಲೇ ಸಾವಿರಾರು ಮರಗಳನ್ನು ನೆಡುವಂಥ ಕೆಲಸ ಮಾಡಿದೆ. ಅದರ ಪ್ರಾಮುಖ್ಯತೆ ಎಷ್ಟು, ನಮ್ಮ ಮುಂದೆ ಇರುವಂಥ ಸವಾಲೇನು, ನಾವು ಯಾವಾಗ ಗ್ಲೋಬಲ್ ಆ್ಯಾವ್ರೇಜ್ 422ಕ್ಕೆ ತರೋದು, 28ರಿಂದ 422ಕ್ಕೆ ಬರೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿದ್ರೆ ಇವತ್ತಿಂದನೇ ನಾವೊಂದು ಸಂಕಲ್ಪವನ್ನು ಮಾಡ್ಬೋದು. ನಾನು
ನನ್ನ ಪ್ರೀತಿ ಪಾತ್ರರ ಹೆಸರಲ್ಲಿ, ನನ್ನ ತಂದೆ ಆಗಬಹುದು, ನನ್ನ ತಾಯಿ ಆಗಬಹುದು, ನನ್ನ ಗುರು ಆಗ್ಬೋದು, ಅಥವಾ ನನ್ನ ಇಷ್ಟದ ಯಾರೋ ಒಬ್ಬ ಕ್ರಿಕೆಟರ್ ಆಗ್ಬೋದು ಅಥವಾ ಸಿನಿಮಾ ನಟರಾಗ್ಬೋದು, ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾನು ನೆಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ಈಗಲೇ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಅದರ ಜೊತೆಗೆ ನಿಮಗೆ ಇನ್ನೊಂದು, ಇವತ್ತು ಪರಿಸರ ಬಿಕ್ಕಟ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಮಾತನ್ನು ಹೇಳಬೇಕು. ದಿನಾಂಕ 3/12/2023 ಪ್ರಪಂಚದಾದ್ಯಂತ ಒಂದು ಗ್ಲೋಬಲ್ ಸಮ್ಮಿಟ್ ನಡೀತದೆ. ಏನು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಇವತ್ತು ಗ್ಲೋಬಲ್ ಬರ್ನಿಂಗ್ ಆಗಿದೆ, ಕ್ಲೈಮೇಟ್ ಚೇಂಜ್, ಕ್ಲೈಮೇಟ್ ಕ್ರೈಸಿಸ್ ಆಗಿ ಬದಲಾವಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸುಮಾರು 1447 ವಿಜ್ಞಾನಿಗಳು ಮತ್ತು ಅಕಾಡೆಮಿಕ್ ಚಿಂತಕರು ದುಬೈಯಲ್ಲಿ ನಡೆದಂಥ ಭೂರಕ್ಷಣಾ 28ನೆಯ ಸಮ್ಮೇಳನದಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಅದು ಇಂಗ್ಲೀಷ್ನಲ್ಲಿತ್ತು, ಕನ್ನಡಕ್ಕೆ ತರ್ಜುಮೆ ಮಾಡಿ ನಿಮ್ಮ ಮುಂದೆ ಅವರು ಹೇಳಿದಂಥ ವಾಕ್ಯವನ್ನು ಓದುವಂಥ ಪ್ರಯತ್ನ ಮಾಡ್ತೀನಿ. ಅವರು ಹೇಳ್ತಾರೆ, ಕೊನೆಯಲ್ಲಿ ನಾವು ಅಂದರೆ ಎಲ್ಲ ಈ ಪ್ರಪಂಚದ ವಿಜ್ಞಾನಿಗಳು ಕಂಗಾಲಾಗಿದ್ದೇವೆ, ನಿಮ್ಮ ಸಹಾಯ ಬೇಕಾಗಿದೆ, ನಿಮ್ಮ ಅಂದರೆ ಇಡೀ ಪ್ರಪಂಚದ ಸಹಾಯ ಬೇಕಾಗಿದೆ. ನೀವು ಎಲ್ಲೇ ಇರಿ ಕ್ಲೈಮೇಟ್ ರಕ್ಷಣೆಗೆ ಕೈ ಎತ್ತಿ, ನೀವು ಎಲ್ಲೇ ಇರಿ ಅಲ್ಲಿಂದನೇ ಕ್ಲೈಮೇಟ್ ರಕ್ಷಣೆಗೆ ಕೈ ಎತ್ತಿ ಉತ್ತಮ ಭವಿಷ್ಯವನ್ನು ರೂಪಿಸುವ ಉದ್ದೇಶವಿರುವ ಪರಿಸರ ಸಂರಕ್ಷಣೆಯ ಯಾವುದೇ ಆದರೂ ಒಂದು ಗುಂಪಿಗೆ ಸೇರಿಕೊಳ್ಳಿ, ಅಥವಾ ನೀವೇ ಒಂದು ಗುಂಪನ್ನು ಆರಂಭಿಸಿ, ಬೇರೆ ಯಾರೋ ಬಂದು ಏನನ್ನೋ ಮಾಡುತ್ತಾರೆ ಎಂದು ಕಾಯುವಷ್ಟು ವ್ಯವಧಾನವಿಲ್ಲ. ಭೂಮಿಯ ರಕ್ಷಣೆಗೆ ನಾವೆಲ್ಲರೂ ಕೈ ಜೋಡಿಸಲೇಬೇಕಾದಂಥ ತುರ್ತು ಪರಿಸ್ಥಿತಿ ಬಂದಿದೆ. ಎದ್ದೇಳಿ ಪರಿಸರ ಸಂರಕ್ಷಣೆಗಾಗಿ ಒಂದಾಗಿ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟರು. ಆದರೆ ನಾವು ಈ ಪರಿಸರ ಕಾಳಜಿಯನ್ನು ನಾವು ಮರೆತೇ ಬಿಟ್ಟಿದ್ದೀವಿ. ಈ ಪರಿಸರ ಹೋರಾಟ ಅಥವಾ ಪರಿಸರ ಕಾಳಜಿ ಕೇವಲ ಯಾರೋ ಎಲೈಟ್ ಪೀಪಲ್ಗೆ ಅನ್ನುವಂಥ ಭಾವನೆಗೆ ಇವತ್ತು ನಾವು ಬಂದಿದ್ದೀವಿ. ಆಗಲೇ ಮಾತನಾಡಿದಂಥ ಗಣ್ಯರು ಹೇಳಿದ್ರು, ಪರಿಸರದಿಂದ ಮೊದಲು ಹೊಡೆತ ಬೀಳೋದು ಬಡವರಿಗೆ. ಇದನ್ನು ನಾವು ಇವತ್ತು ಗಮನ ಇಟ್ಕೊಂಡು ನೋಡೋದಾದರೆ ನಮ್ಮ ಸುತ್ತಮುತ್ತಲ ಪರಿಸರ ಏನಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕು. ಈಗ ನಾನು ಇಷ್ಟೊತ್ತು ಹೇಳಿದ್ದು ಗ್ಲೋಬಲ್ ವಿಚಾರ. ಲೋಕಲ್ ವಿಚಾರದಲ್ಲಿ ಎರಡೇ ಮಾತನ್ನು ನಿಮಗೆ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಾವು ಬಹಳ ಪ್ರೀತಿಯಿಂದ ನೋಡುವಂಥ ಕಿಶೋರ್ ಕುಮಾರ್ ಅವರು ಕೇವಲ ನಟರಷ್ಟೇ ಅಲ್ಲ, ಸಾವಯವ ಕೃಷಿಕರು ಅಂಥೇಳಿ ನಾವು ಅವ್ರನ್ನ ಬರಮಾಡ್ಕೊಂಡ್ವಿ. ಏನಪ್ಪ ಸಾವಯವ ಕೃಷಿ ಅಂದರೆ, ಯಾವುದೇ ಒಂದು ರಾಸಾಯನಿಕಗಳನ್ನು ಹಾಕದೆ ಬೆಳ್ಕೊಂಡು ತಿನ್ನುವಂಥದ್ದನ್ನು ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ನೈಸರ್ಗಿಕವಾಗಿ ಬೆಳೆಯುವಂಥದ್ದು, ಪ್ರಕೃತಿನೇ ಕೊಡುವಂಥದ್ದನ್ನು ನಾವಿವತ್ತು ಸಾವಯವ ಕೃಷಿ, ಸಾವಯವ ಉತ್ಪನ್ನಗಳನ್ನು ತಿನ್ನಬೇಕು, ಅದನ್ನು ತಿಂದರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನುವಂಥದ್ದನ್ನು ನಾವಿವತ್ತೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಎಂಥ ಅಪಾಯದಲ್ಲಿದ್ದಾವೆ ಅನ್ನುವಂಥದ್ದನ್ನು ನೀವೆಲ್ಲ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿದ್ದೀವಿ. ಆದರೆ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಏನಪ್ಪ ಎರಡು ವಿಚಾರ. ಒಂದು, ಈ ರಾಜ್ಯದಲ್ಲಿ ಏನು ನಾವು ಕುಡಿತಾ ಇದ್ದೀವಿ ಅಂತರ್ಜಲದ ಕೊಳವೆ ಬಾವಿಗಳಿಂದ. ಕಿಶೋರ್ ಸರ್ ಹೇಳ್ತಾ ಇದ್ರು, ಬೆಂಗಳೂರಿಗೆ ಕಾವೇರಿ ನೀರು ಬರ್ತಾ ಇದೆ, ಇಲ್ಲಿಗೆ ಯಾವ ನೀರಿದೆ ನನಗೆ ಐಡಿಯಾ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಕೇವಲ ಅಂತರ್ಜಲ ಏನು 1500 ಅಡಿ ಆಳದ ಕೊಳವೆ ಬಾವಿಗಳಿಂದ ನೀರು ತೆಗಿತೀವೋ ಅಂಥ ನೀರನ್ನು ಕುಡಿತಾ ಇದ್ದೀವಿ. ಅಂಥ ನೀರಿನಲ್ಲಿ 1500 ಅಡಿ ಆಳದ ಕೊಳವೆ ಬಾವಿಗಳ ಕುಡಿಯುವ ನೀರಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ಭಾರತೀಯ ವಿಜ್ಞಾನ ಸಂಸ್ಥೆ 2023ರಲ್ಲಿ ಸಂಶೋಧನೆ ಮಾಡಿತ್ತು. ಆ ಸಂಶೋಧನೆಯಲ್ಲಿ ಹೇಳಿದಂಥ ವಿಚಾರ ನಮ್ಮನ್ನು ನಿದ್ದೆಗೆಡಿಸಿದೆ, ನಮಗೆ ಆತಂಕ ಮೂಡಿಸಿದೆ. ಆ ಅಂತರ್ಜಲದ ಆಳದ ಕೊಳವೆ ಬಾವಿಗಳಲ್ಲಿ, ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇದೆ ಅನ್ನುವಂಥ ವಿಚಾರವನ್ನು
ಇವತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೆ ಬರೆದಿದೆ, ಇವ್ರಿಗೇನಾದರೂ ಮಾಡಿ ಸರ್ಫೇಸ್ ವಾಟರ್ ಕೊಡಬೇಕು ಅಂತೇಳಿ 2023, ಈಗ 26ಕ್ಕೆ ಬಂದಿದ್ದೀವಿ. ಆದರೆ ಎಲ್ಲೂ ಅಂಥ ಆಶಾಭಾವನೆ ಎಲ್ಲೂ ಕಾಣ್ತಾ ಇಲ್ಲ. ಇನ್ನು ನಮ್ಮ ಮಕ್ಕಳು ಹೇಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ, ಅವರು ಹೇಗೆ ಈ ದೇಶಕ್ಕೆ ಒಂದು ಶಕ್ತಿಗಳಾಗಿ, ಯುವಕರಾಗಿ, ಸ್ವಾಭಿಮಾನದಿಂದ, ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ಆತಂಕ. ಆದರೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ, ಕರ್ನಾಟಕ ಸರ್ಕಾರದ ಎಂಪ್ರಿ ಅನ್ನುವಂಥ ಸಂಸ್ಥೆ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕರ್ನಾಟಕ ಸರ್ಕಾರದ ಸಂಸ್ಥೆ 2023ರಲ್ಲಿ ಇನ್ನೊಂದು ವರದಿಯನ್ನು, 24ರಲ್ಲಿ ಒಂದು ವರದಿಯನ್ನು ರಿಲೀಸ್ ಮಾಡಿತು. ಏನಪ್ಪ ವರದಿಯಲ್ಲಿ ಅಂದರೆ, ಈ ಬೆಂಗಳೂರಿಗೆ ಯಾರ್ಯಾರು ತರಕಾರಿಗಳನ್ನು ಅಕ್ಕಪಕ್ಕದ ಜಿಲ್ಲೆಗಳವರು ಬೆಳೆದು ತಲುಪಿಸ್ತಿದ್ದಾರೆ, ಅದು ಹಾಪ್ಕಾಮ್ಸ್ ತರಕಾರಿ ಇರ್ಬೋದು, ಅಥವಾ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ ತರಕಾರಿ ಇರ್ಬೋದು, ಅಥವಾ ನಮ್ಮ ರೆಪ್ಯೂಟೆಡ್ ಸಾವಯವ ಸೆಂಟರ್ಸ್ ಅಂತ ಏನು ಆರ್ಗ್ಯಾನಿಕ್ ಶಾಪ್ಸ್ ಅಂತ ಹೇಳಿ ರೆಪ್ಯೂಟೆಡ್ ಶಾಪ್ಸಲ್ಲಿರ್ತಕ್ಕಂಥ ತರಕಾರಿ ಇರ್ಬೋದು, ಆ ತರಕಾರಿಗಳನ್ನು ಸಂಶೋಧನೆ ಮಾಡಿದಾಗ ಅದರಲ್ಲಿ ಭಾರೀ ಲೋಹದ ಅಂಶಗಳು, ಹೆವಿ ಮೆಟಲ್ಸ್ ಇದೆ ಅನ್ನುವಂಥದ್ದನ್ನು ಅವರು ಪತ್ತೆ ಹಚ್ಚಿ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು. ಆದರೆ ಅಂಥ ಭಾರೀ ಲೋಹದ ಅಂಶಗಳಿರ್ತಕ್ಕಂಥ ತರಕಾರಿಗಳನ್ನು ತಿಂತಾ ಇರ್ತಕ್ಕಂಥ ಬೆಂಗಳೂರು ಜನ ಮೌನವಾಗಿ ನೋಡ್ತಾ ಇದ್ದಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ನೀರಿನಲ್ಲಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳನ್ನು ತರ್ತಕ್ಕಂಥ ಒಂದು ರಾಸಾಯನಿಕಗಳು, ಭಾರೀ ಲೋಹದ ಅಂಶಗಳಿರುವಂಥದ್ರಿಂದಲೇ ಇವತ್ತು ನಾವು ಬೆಳೆದು ಬೆಂಗಳೂರಿಗೆ ಕಳಿಸ್ತಾ ಇರ್ತಕ್ಕಂಥ ತರಕಾರಿಗಳಲ್ಲಿ ಇವತ್ತು ಭಾರೀ ಲೋಹದ ಅಂಶಗಳಿದ್ದಾವೆ. ಇವೆರಡೂ ಏನು ಹೇಳ್ತಿದ್ದಾವೆ ಅಂದರೆ, ನಾವು ಕುಡಿಯುತ್ತಿರ್ತಕ್ಕಂಥ ನೀರು, ನಾವು ಬೆಳೆದು ಕಳಿಸ್ತಾ ಇರ್ತಕ್ಕಂಥ ತರಕಾರಿ, ಅದು ಬೆಂಗಳೂರಿಗರಿಗೆ ಆಗ್ಬೋದು ಅಥವಾ ನಾವು ತಿಂತಕ್ಕಂಥ ತರಕಾರಿ ಇವತ್ತು ವಿಷಯುಕ್ತವಾಗ್ತಾ ಇದೆ. ಇದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ಈ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತವಾದಂಥ ನೀರಾವರಿ ಬೇಕು, ಅಥವಾ ಮಳೆ ನೀರನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಿಕೊಳ್ಳುವಂಥ ನಮ್ಮ ಜಲಮೂಲಗಳ ಏನು ಕೆರೆ ಕುಂಟೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಕಾಡನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಬೆಟ್ಟ ಗುಡ್ಡಗಳನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಹೋರಾಟ ಸುಮಾರು 25-30 ವರ್ಷಗಳಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇವತ್ತೇನು ದಶಮಾನೋತ್ಸವ ಆಚರಣೆ ಮಾಡ್ತಿರ್ತಕ್ಕಂಥ ನಮ್ಮ ಉಸಿರಿಗಾಗಿ ಹಸಿರು ಬಳಗ ಏನು ಕಾರ್ಯಕ್ರಮಗಳನ್ನು ಮಾಡಿದೆ, ಅದು ಕೇವಲ ಗಿಡಗಳ ಮರಗಳನ್ನು ಹಚ್ಚುವುದಷ್ಟೇ ಅಥವಾ ಬೆಳೆಸುವುದಷ್ಟೇ ಅಲ್ಲ, ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಮರಳು ಗಣಿಗಾರಿಕೆಯ ವಿರುದ್ಧ ಅವರು ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಆ ಮರಳು ಗಣಿಗಾರಿಕೆಯನ್ನು ಉಳಿಸುವಂಥ ಕೆಲಸವನ್ನು ಸಹ ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ಹೆಚ್ಚು ಜನ ತಾವು ಬಂದಿದ್ದೀರಿ, ಮುಂದಿನ ಜವಾಬ್ದಾರಿ ಏನು, ಕಿಶೋರ್ ಸರ್ ಒಂದು ಮಾತು ಕಿವಿ ಮಾತನ್ನು ಹೇಳಿದ್ರು, ನಮ್ಮ ವಯಸ್ಸು ಆಗೋಗ್ತಾ ಇದೆ, ನಮ್ಮ ಜೀವನ ಈಗ ಸಂಧ್ಯಾ ಕಾಲಕ್ಕೆ ಹೋಗ್ತಾ ಇದ್ದೀವಿ, ಇವತ್ತು ಮುಂದೆ ಬೆಳಿಬೇಕಾಗಿರ್ತಕ್ಕಂಥ ನೀವು ಈ ಒಂದು ಪರಿಸರದ ಕೆಲಸವನ್ನು ಹೆಚ್ಚು ಮಾಡೋದರಿಂದ, ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡುವುದರಿಂದ, ನಮ್ಮ ಸುತ್ತಮುತ್ತಲ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ನೀವು ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿನೇ ಇವತ್ತು ಬೆಂಗಳೂರಿನಿಂದ ತ್ಯಾಜ್ಯ ನೀರನ್ನು ನಮ್ಮ ಕೆರೆಗಳಿಗೆ ಹರಿಸಿ, ನಮ್ಮ ಕುಡಿಯುವ ನೀರು ಇರ್ತಕ್ಕಂಥ ಕೊಳವೆ ಬಾವಿಗಳಿರ್ತಕ್ಕಂಥ ಕೆರೆಗಳಿಗೆ ಹರಿಸ್ತಾ ಇರೋದ್ರ ಬಗ್ಗೆನೂ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಒಂದು ಅಭಿಯಾನ ಶುರುವಾಗಿದೆ. ಅದ್ರ ಕಡೆಗೂ ನೀವು ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಸದಾವಕಾಶಕ್ಕಾಗಿ, ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಗಂಗಾಧರ ರೆಡ್ಡಿ ಮತ್ತು ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಅವರ ಈ ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸಿಕೊಳ್ಳುವುದರ ಕಡೆಗೆ ನೀವೆಲ್ಲ ಅದರ ಭಾಗಿದಾರರಾಗಬೇಕು, ಅದರ ವಾಲಂಟಿಯರ್ಸ್ ಆಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ನಾನು ಕಳಕಳಿಯಿಂದ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.